ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡಿ. ಸರಿನಮ್ಮ. ಹಲೋ, ಏನು ಹೊರಡ್ತಿದ್ದೀರಾ? ಹೌದಮ್ಮ, ಮಸಾಜ್ ಆಯ್ತಲ್ವಾ, ಅದಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ನಾಳೆ ಮತ್ತೆ ಟೈಮಿಗೆ ಬಾ. ಸರಿನಮ್ಮ, ಬರ್ತೀನಮ್ಮ. ಅಮ್ಮ, ಯಾರ ಕಣ್ಣಿಗೂ ಕಾಣದೆ ಕೀ ಪ್ರಿಂಟ್ ತಗೊಂಡೆ. ನೀನ್ ಯಾವ ಟೈಮಿಗೆ ಬಂದು ಏನ್ ಮಸಾಜ್ ಮಾಡಿದ್ರು ಅವ್ರ ಲೈಫು ಮಂಚದ ಮೇಲೆ ಅಷ್ಟೆ. ಶ್ಯಾಮ, ಯಾಕೆ ಅಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಸತ್ಯಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆ ಐಶ್ವರ್ಯ ಅಕ್ಕನ ಕಣ್ಣಿಗೆ ಬೀಳದೆ ಹುಷಾರ ಕೆಲಸ ಮಾಡ್ಕೊಂಡು ಬರ್ತಾರಾ ಇಲ್ವಾ ಅಂತ ನಂಗೆ ಟೆನ್ಷನ್ ಆಗ್ತಿದೆ. ಒಂದ್ ವೇಳೆ ಅಣ್ಣ ಅವಳ ಕೈಗೆ ಸಿಕ್ಕಿದ್ರೆ ಸುಮ್ಮನೆ ನಮ್ಮಿಂದ ಅವ್ರ ಮಾತು ಕೇಳಬೇಕಲ್ಲ ಅಂತ. ಪರವಾಗಿಲ್ಲಮ್ಮ, ನಿಮ್ಗೋಸ್ಕರ ಮಾತು ಕೇಳೋಕ್ಕಾದ್ರೂ ನಾನು ರೆಡಿ. ನನ್ನ ಜೊತೆಗೆ ಹುಟ್ಟಿರೋ ತಂಗಿಗೆ ಹೀಗೆ ಕಷ್ಟದಲ್ಲಿದ್ರೆ ಮಾತು ಕೇಳಬೇಕಾಗುತ್ತೆ ಅಂತ ನಾನು ಭಯ ಪಡ್ತೀನ ಹೇಳು? ಒಡ ಹುಡ್ತಿದ್ರು ಕೂಡ ಅದಕ್ಕಿಂತ ಹೆಚ್ಚಿನ ಅಭಿಮಾನದಿಂದ ನನ್ನ ಅಣ್ಣ ಅಂತ ಕರಿತೀಯ. ನನ್ನ ತಂಗಿ ಸಂತೋಷಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ತಗೊಳಪ್ಪ, ನೀನು ಹೇಳಿದ ಹಾಗೆ ಸೋಪಿನ ಮೇಲೆ ಪೀಗದ ಪ್ರಿಂಟ್ನ ತಗೊಂಡ್ಬಂದಿದ್ದೀನಿ. ಗುಡ್, ವೆರಿ ಗುಡ್. ನಾನು ಇವಾಗಲೇ ಹೋಗಿ ಇದರ ಸಹಾಯದಿಂದ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡು ಬರ್ತೀನಿ. ಆಯ್ತಪ್ಪ. ಕೂತ್ಕೊಳ್ಳಿ
ಕೂತ್ಕೊಳ್ಳಿ ಅಣ್ಣ, ಟೀ ತರ್ತೀನಿ. ಬೇಡಮ್ಮ, ಈಗೇನ್ ಬೇಡ. ಅಮ್ಮ ತುಳಸಿ, ನಂಗೊಂದು ಚಿಕ್ಕ ಅನುಮಾನ. ಏನಣ್ಣ? ನೀವು ಮ್ಯೂಸಿಕ್ ಥೆರಪಿ ಮಾಡಿ ನಿನ್ ಮಾವಂಗೆ ಗುಣ ಮಾಡ್ಬೇಕು ಅನ್ಕೊಂಡ್ರಲ್ಲ? ಹೌದು. ನೀನ್ ಹಾಡ್ ಹಾಡಿದ್ರೆ ಅವರು ಗುಣ ಆಗ್ತಾರೆ ಅಂತೀಯನಮ್ಮ? ಖಂಡಿತ ಆಗ್ತಾರಣ್ಣ. ಸಂಗೀತಕ್ಕಂತ ಶಕ್ತಿ ಇರುತ್ತೆ ಅಂದ್ರೆ ನಂಗ್ ನಂಬೋಕೆ ಆಗ್ತಿಲ್ಲಮ್ಮ. ಇದೆ ಅಣ್ಣ, ಸಂಗೀತಕ್ಕೆ ತುಂಬಾ ದೊಡ್ಡ ಶಕ್ತಿ ಇದೆ. ಅಮೃತ ವರ್ಷಿಣಿ ರಾಗನ ಹಾಡ್ತಾ ಪ್ರಕೃತಿನ ತಂಪಾಗಿಟ್ರೆ ಮಳೆ ಬರುತ್ತೆ ಅಂತ ದೊಡ್ಡವರು ಹೇಳ್ತಿದ್ರು. ಹನುಮಂತ ಲಂಕೆಗೆ ಬೆಂಕಿ ಹಾಕ್ದಾಗ ಆ ಬೆಂಕಿನ ಆರಿಸೋದಿಕ್ಕೋಸ್ಕರ ರಾವಣಸುರ ವೀಣೆಲಿ ಅಮೃತ ವರ್ಷಿಣಿ ರಾಗದಲ್ಲಿ ನುಡ್ಸಿದ್ದಕ್ಕೆ ಮಳೆ ಬಂದು ಬೆಂಕಿ ಆರ್ಹೋಯ್ತು ಅಂತ ರಾಮಾಯಣದಲ್ಲಿ ಹೇಳಿದ್ದಾರೆ. ಅದು ತ್ರೇತಾಯುಗದ ಮಾತು ಅಂತ ಅನ್ಕೊಳ್ಳೋಣ. ಆದ್ರೆ ಕಲಿಯುಗದಲ್ಲೂ ಅಂಥದ್ದೇ ಒಂದು ಘಟನೆ ನಡೆದಿದೆ ಅಣ್ಣ. ಮುತ್ತುಸ್ವಾಮಿ ದೀಕ್ಷಿತ್ರು ತಮಿಳ್ನಾಡುವಲ್ಲಿರೋ ಒಂದು ಚಿಕ್ಕ ಗ್ರಾಮಕ್ಕೆ ಹೋಗಿದ್ರಂತೆ. ಆ ಊರಲ್ಲಿ ಮಳೆನೇ ಬರ್ದೆ, ಬೆಳೆನೂ ಇಲ್ದೆ, ಅಲ್ಲಿ ಭೂಮಿ ಎಲ್ಲ ಬರಡಾಗಿತ್ತಂತೆ. ಆಗ ಮುತ್ತುಸ್ವಾಮಿ ದೀಕ್ಷಿತ್ರು ಅಮೃತ ವರ್ಷಿಣಿ ರಾಗದಲ್ಲಿ ಅಮ್ನೋರ್ ಸ್ತುತಿ ಮಾಡಿ ಮಳೆ ಬರೋ ಹಾಗೆ ಮಾಡಿದ್ರಂತೆ. ಇದೆಲ್ಲ ಕತೆ ಅಂತ ಕೆಲವರು ನಮ್ದೇ ಇರ್ಬೋದು. ನಮ್ ಕಣ್ಮುಂದೆನೆ ಈ ರೀತಿ ಘಟನೆ ಒಂದ್ ನಡೆದಿತ್ತಣ್ಣ. ಹೌದಾ? ಏನಾಗಿತ್ತಮ್ಮ? ಒಂದ್ಸಲ ಹುಷಾರಿಲ್ದಿರೋ ನಮ್ ತಾತನ್ಗೆ ಮ್ಯೂಸಿಕ್ ಥೆರಪಿ ಮಾಡಿ ನಾವೇ ಗುಣ ಮಾಡಿದ್ದು. ಹೌದಾ? ನಿನ್ ತಾತ ಅಂದ್ರೆ? ನಮ್ ತಾತ ಅಂದ್ರೆ ನಮ್ಮ ಅತ್ತೆಯವ್ರ ತಂದೆ. ಓ. ಅವ್ರ ಕಾರಲ್ಲಿ ಬರ್ತಿದ್ದಾಗ ಆಕ್ಸಿಡೆಂಟ್ ಆಗಿ ಕೋಮಾಗ್ ಹೋಗ್ಬಿಟ್ಟಿದ್ರು. ಹೀಗೆ ಈಗ ನಮ್ಮ ಮಾವ ಹೇಗ್ ಬೆಡ್ ಮೇಲೆ ಇದ್ದಾರೋ ನಮ್ ತಾತನೂ ಹಾಗೆ ಬೆಡ್ ಮೇಲೆ ಮಲಗಿದ್ರು. ಅಂತ ಪರಿಸ್ಥಿತಿಲಿ ಅವ್ರಿಗೆ ಮ್ಯೂಸಿಕ್ ಥೆರಪಿ ಮಾಡಿದಾಗ ಅವ್ರಿಗೆ ಪ್ರಜ್ಞೆ ಬಂತು. ಹಾಗಾದ್ರೆ ಇನ್ನೇನಮ್ಮ, ನೀವು ಮಾಡೋ ಮ್ಯೂಸಿಕ್ ಥೆರಪಿಯಿಂದ ನಿನ್ ಮಾವ ಪೂರ್ತಿ ಗುಣ ಆಗ್ತಾರೆ. ನಿಮ್ ಮೇಲಿರೋ ಅಪವಾದ ಎಲ್ಲ ಹೋಗ್ಬಿಡುತ್ತೆ. ನೀವು ಮತ್ತೆ ನಿಮ್ ಕುಟುಂಬಕ್ಕೆ ಹತ್ರ ಆಗ್ತೀರಾ. ಎಲ್ಲರೂ ಸೇರಿ ಆನಂದವಾಗಿರ್ತೀರಾ. ನಮ್ಮ ಆಸೆನೂ ಅದೇ ಅಣ್ಣ. ಆ ಕೃಷ್ಣ ದಯೆ ತೋರಿಸಿದ್ರೆ ಬೇಗ ನಾವ್ ಅನ್ಕೊಂಡಿದ್ದಾಗತ್ತೆ. ಖಂಡಿತ ಆಗುತ್ತೆ. ನಾನು ಹೋಗಿ ಬರ್ತೀನಮ್ಮ. ಸರಿ ಅಣ್ಣ. ಹೌದು, ಇವತ್ತು ಸಂಡೇ ಅಲ್ವಾ, ಮನೇಲಿರಕ್ಕೆ ಬೋರ್ ಆಗ್ತಿದೆ. ಸುಮ್ಮನೆ ಏನಾದ್ರೂ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಬೋದಲ್ವಾ? ಹೋಗೋಣ. ಓಕೆ, ಅರ್ಧ ಗಂಟೆಲಿ ಬರ್ತೀನಿ. ಐಶ್ವರ್ಯ, ಏನತ್ತೆ? ನಾಳೆ ದೇವಸ್ಥಾನದಲ್ಲಿ ಮಾಡಿಸೋ ಪೂಜೆಗೆ ಅಂತ ಪೂಜೆ ಸಾಮಾನುಗಳನ್ನ ತರ್ಬೇಕಮ್ಮ. ಹೌದಲ್ವಾ, ತರಬೇಕು. ಪಕ್ಕದ ರೋಡಲ್ಲೇ ಪೂಜಾ ಸ್ಟೋರ್ಸ್ ಇದೆಯಲ್ಲ, ನಾನು ಹೋಗಿ ತಗೊಂಡ್ ಬರ್ತೀನಿ. ನಾನು ಬರೋವರೆಗೂ ನಿಮ್ಮ ಮಾವನ್ನ ನೋಡ್ಕೋತೀಯಲ್ಲ? ಆ ಮುದ್ಕನ್ನ ನಾನ್ ನೋಡ್ಕೋಬೇಕಾ? ನಾನ್ಸೆನ್ಸ್. ಏನ್ ಯೋಚನೆ ಮಾಡ್ತಿದ್ಯಮ್ಮ? ನಿನ್ಗೇನಾದ್ರೂ ಕೆಲ್ಸ ಆಯ್ತಾ? ಹೌದತ್ತೆ, ಆಡಿಟರ್ ಹತ್ರ ತುಂಬಾ ಇಂಪಾರ್ಟೆಂಟ್ ಕೆಲ್ಸ ಇದೆ, ಹೋಗ್ಬೇಕು. ಅಲ್ದೆ ಪೂಜೆ ಸಾಮಾನ್ ತರೋದಕ್ಕೆ ನೀವ್ಯಾಕೆ ಹೋಗ್ಬೇಕತ್ತೆ? ನಾನ್ ತರ್ತೀನಲ್ಲ. ನಾನ್ ಹೇಗಿದ್ರು ಹೊರಗಡೆ ಹೋಗ್ತಾ ಇದ್ದೀನಿ, ಆ ಲಿಸ್ಟ್ ನನಗೆ ಕೊಟ್ಬಿಡಿ, ನಾನ್ ತರ್ತೀನಿ. ಆಯ್ತಮ್ಮ. ಓ ಗಾಡ್. ನೀವ್ ಹೋಗಿ ಮಾವನ್ನ ನೋಡ್ಕೊಳ್ಳಿ, ನಾನು ಇದನ್ ತರ್ತೀನಿ. ಆಯ್ತಮ್ಮ. ಈ ಪೂಜೆ ಹೋಮ ಮಾಡಿಸಿ ಆರೋಗ್ಯ ಸರಿ ಹೋಗೋದಾಗಿದ್ರೆ ಹಾಸ್ಪಿಟ್ಲ್ ಯಾಕಿರ್ಬೇಕಿತ್ತು? ಅಷ್ಟು ಜನ ಡಾಕ್ಟರ್ಸ್ ಯಾಕಿರ್ಬೇಕಿತ್ತು? ಏನೋ ಇವ್ರ ಹುಚ್ಚು ನಂಬಿಕೆ.
ಏನು ಅಂದ್ರೆ ಏನಾಯ್ತು ಶ್ಯಾಮ? ಇಲ್ಲಿ ನೋಡಿ. ಅಂದ್ರೆ ಐಶ್ವರ್ಯ ಅತ್ತಿಗೆನೆ ಡ್ಯಾಡಿ ಈ ಪರಿಸ್ಥಿತಿಗೆ ಕಾರಣ ಅಂತಾಯ್ತು. ಬಿಡಲ್ಲ, ನಾನು ಅವಳನ್ನ ಬಿಡಲ್ಲ. ರೀ, ಒಂದ್ ನಿಮಿಷ ಇರಿ. ಅಡ್ಡ ಬರ್ಬೇಡ ಶ್ಯಾಮ. ಇಷ್ಟು ದಿನ ಹೀಗೆ ಹೇಳ್ತಾ ಇದ್ದಿದ್ದಕ್ಕೇನೆ ನನ್ನ ಡ್ಯಾಡಿಗೆ ಈ ಪರಿಸ್ಥಿತಿ ಬಂದಿದ್ದು. ಪಕ್ಕಕ್ಕೆ ಸರ್ಕೋ. ನಿಂತ್ಕೊಳ್ಳಿ. ನೀವಿರೋ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಿದೆ. ಈಗ ನೀವ್ ಹೋಗಿ ಗಲಾಟೆ ಮಾಡಿದ್ರೆ ಮಾವಂಗೆ ಟ್ರೀಟ್ಮೆಂಟ್ ಸಿಗಲ್ಲ. ಅಕ್ಕನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಅತ್ತೆ ಮಾವ ತಮ್ಮ ಮಕ್ಳೆಲ್ರು ತಮ್ಮ ಕಣ್ ಮುಂದೆ ಮೊಮ್ಮಕ್ಳ ಜೊತೆ ಬದುಕ್ಬೇಕು ಅಂತ ಎಷ್ಟು ಕನ್ಸ್ ಕಂಡಿರ್ತಾರೆ. ಆ ಕನ್ಸನ್ನ ಹಾಳ್ ಮಾಡೋದು ಒಳ್ಳೇದಲ್ಲ. ಹೋಗ್ ಜಗಳ ಮಾಡಿದ್ರೆ ಕೆಲ್ಸ ಆಗಲ್ಲ ರೀ. ಐಶ್ವರ್ಯ ಅಕ್ಕ ಬದ್ಲಾಗ್ಲೇಬೇಕು. ಅವಳ ಕುಟುಂಬದಲ್ಲಿ ಇರ್ಲೇಬೇಕು. ಇದು ತನ್ನ ಕುಟುಂಬ ಅನ್ಕೊಂಡು ಎಲ್ರ ಜೊತೆ ಬದುಕ್ಬೇಕು. ಪ್ಲೀಸ್ ಯೋಚನೆ ಮಾಡಿ. ಶ್ಯಾಮ, ಮನುಷ್ಯರಲ್ಲಿ ಬದಲಾವಣೆ ಅಂತ ಬರೋದು ಕಷ್ಟ ಶ್ಯಾಮ. ಮಾತು ಬರೀ ಬಾಯಲ್ಲಷ್ಟೇ ಇರುತ್ತೆ, ಕೆಲ್ಸಕ್ಕೆ ಬರಲ್ಲ. ನೀತಿ ಮಾತುಗಳು ಹೇಳೋದಕ್ಕಷ್ಟೇ, ಆಚರಣೆಗೆ ಆಗಲ್ಲ. ನಿನ್ನ ಮೇಲ್ ಗೌರವಕ್ಕೆ ಈಗ ಸುಮ್ಮನಿರ್ಬೋದು. ಇನ್ನೊಂದು ಸಲ ನೀನೇ ಅಲ್ಲ, ಅವಳನ್ನ ಹುಟ್ಟಿಸಿರೋ ಆ ಬ್ರಹ್ಮದೇವ ಅಡ್ಡ ಬಂದರೂ ಕೂಡ ಅವಳ ಅಂತ್ಯ ನೋಡೋದು ಖಾಯಂ. ಎಕ್ಸ್ಕ್ಯೂಸ್ ಮೀ. ಏನ್ ಹಾಗ್ ನೋಡ್ತಿದ್ದೀರಾ? ನಿಮ್ಮನ್ನೇ. ಕೀ ಕೆಳಗ್ ಬಿದ್ದಿತ್ತು, ನಿಮ್ದೇನಾ ಅಂತ ನೋಡಿ. ನಂದೇ ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್. ಈಗ ನೀವ್ ಹೋಗಿ ಗಲಾಟೆ ಮಾಡಿದ್ರೆ ಮಾವಂಗೆ ಟ್ರೀಟ್ಮೆಂಟ್ ಸಿಗಲ್ಲ. ಶ್ಯಾಮ ಹೇಳಿದ ಮಾತುಗಳಿಂದ ನೀನು ಮಾಡದೆ ಸುಮ್ಮನೆ ಇದ್ದೀನಿ ಅತ್ಗೆ. ಡ್ಯಾಡಿ ಸರಿ ಹೋಗ್ಲಿ, ನಿನಗೊಂದು ಗತಿ ಕಾಣಿಸ್ತೀನಿ. ಏನ್ರಿ, ನಾಳೆ ನಿಮ್ ಹೆಸರಲ್ಲಿ ಪ್ರತ್ಯೇಕ ಪೂಜೆ ಹೋಮ ಮಾಡಿಸ್ತಿದೀವಿ. ಅಲ್ಲಿ ಹೋಮನ ಪೂಜೆನ ಮಾಡಿಸಿದ್ಮೇಲೆ ಅನಾರೋಗ್ಯದಿಂದ ಕಾಡ್ತಿರೋರು ಎಷ್ಟೋ ಜನರಿಗೆ ಪೂರ್ತಿಯಾಗಿ ಗುಣ ಆಗಿದ್ಯಂತೆ. ನರಗಳಲ್ಲಿ ಪೂರ್ತಿ ಶಕ್ತಿ ಇಲ್ದೆ ಮಂಚ ಹಿಡಿದವರು ಕೂಡ ಎದ್ದು ಓಡಾಡ್ತಾರಂತೆ. ದೇವಸ್ಥಾನಕ್ಕೆ ಹೋಗಿ ಪುರೋಹಿತ್ರತ್ರ ಮಾತಾಡ್ಕೊಂಡ್ ಬಂದಿದ್ದೀವಿ. ನಾಳೆ ಬೆಳಗ್ಗೆನೆ ದೇವಸ್ಥಾನಕ್ಕೆ ಬರಕ್ ಹೇಳಿದ್ದಾರೆ. ನಾವು ಹೋಗೋ ಮೊದಲು ನಿಮ್ಗೆ ತಿಂಡಿ ತಿನ್ಸಿ ಟ್ಯಾಬ್ಲೆಟ್ ಕೊಟ್ಟು ಹೋಗ್ತೀವಿ. 2-3 ಗಂಟೆಲಿ ಅಲ್ಲಿ ಕಾರ್ಯಕ್ರಮ ಪೂರ್ತಿ ಆಗತ್ತೆ. ತಕ್ಷಣ ಮನೆಗೆ ಬರ್ತೀವಿ. ಆ 2-3 ಗಂಟೆ ಮಾತ್ರ ನಿಮ್ಮೊಬ್ರನ್ನೇ
ಬಿಟ್ಟು ಹೋಗದೆ ಇರೋದಕ್ಕೆ ಬೇರೆ ದಾರಿ ಇಲ್ಲ. ಆಕ್ಚುಲಿ ನಿಮ್ ಜೊತೆಗೆ ಐಶ್ವರ್ಯ ಮನೇಲೇ ಇರ್ತೀನಿ ಅಂದ್ಲು. ಆದ್ರೆ ಮನೇಲಿರೋರೆಲ್ಲ ಹೋಮಕ್ಕೆ ಕೂತ್ಕೋಬೇಕು ಅಂತ ಪುರೋಹಿತರು ಹೇಳಿದ್ರು. ಅದಕ್ಕೆ ಐಶ್ವರ್ಯ ಕೂಡ ನನ್ನ ಜೊತೆಗೆ ಬರ್ಬೇಕಾಗ್ತಿದೆ. ನಾಳೆ ಆ ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಖಂಡಿತ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ನನಗೆ ನಂಬಿಕೆ ಇದೆ ರೀ. ನಾಳೆಯಿಂದ ನಮ್ ಕಷ್ಟ ಎಲ್ಲ ತೀರೋಗುತ್ತೆ ರೀ. ಅತ್ತೆ ಅತ್ತೆ ಬರ್ತಿದ್ದೀನಮ್ಮ. ಅತ್ತೆ, ನಾವ್ ದೇವಸ್ಥಾನಕ್ಕೆ ಹೋಗ್ಬರೋ ಅಷ್ಟ್ರಲ್ಲಿ 2 hours ಆಗುತ್ತಲ್ವಾ? ಮತ್ತೆ ಮಾವಂಗೆ ಟ್ಯಾಬ್ಲೆಟ್ಸ್ ಮತ್ತೆ ಟಿಫಿನ್? ಅವರಿಗೆ ಟಿಫಿನ್ ಕೊಟ್ನಮ್ಮ, ಟ್ಯಾಬ್ಲೆಟ್ ಕೂಡ ಕೊಟ್ಟಾಯ್ತು. ಹಾಗಾದ್ರೆ ಪರವಾಗಿಲ್ಲ, ಬನ್ನಿ ಹೋಗೋಣ. ಚಪ್ಲಿ ಒಳಗೆ ಬಿಡೋಣಪ್ಪ, ಹಾಕೊಳ್ಳಿ. ಹಾ ಬಾರಪ್ಪ, ಬನ್ನಿ. ನಿಖಿಲ್, ನೀವಿಲ್ಲೇ ಇರಿ, ನಾನು ಹೋಗಿ ಹಿಂದಿನ ಬಾಗ್ಲು ತೆಗಿತೀನಿ. ನಿಖಿಲ್, ನಾನು ಹೋಗಿ ಮೇನ್ ಡೋರ್ ಲಾಕ್ ಮಾಡ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ, ನಾನು ಅಲ್ಲಿಂದ ಬರ್ತೀನಿ. ಬನ್ನಿ, ನಿಮ್ ತಂದೆಯವ್ರ ರೂಮು ಈ ಕಡೆ ಇದೆ, ಬನ್ನಿ. ನೀವು ಧೈರ್ಯವಾಗಿರಿ. ಮ್ಯೂಸಿಕ್ ಥೆರಪಿ ಮಾಡಿದ್ರೆ ನಿಮಗೆ ಪೂರ್ತಿ ಗುಣ ಆಗುತ್ತೆ. ಅದಕ್ಕೆ ನಾವು ಬಂದಿದ್ದು.